ಎಲ್ಲರಿಗೂ ನಮಸ್ಕಾರ. ನಾನು ಶಿವರಾಜ್ ಬಾಣಂಕಿ. ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ನಲ್ಲಿ ಮತದಾನ ಮುಕ್ತಾಯವಾಗಿದ್ದು ಸೋಲು ಗೆಲುವಿನ ಲೆಕ್ಕಾಚಾರ ನಡೀತಿದೆ. ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಯಾರು ಅಧಿಕಾರದ ಗದ್ದೆಗೆ ಹಿಡಿತಾರೆ ಎನ್ನುವುದು ಭಾರಿ ಕುತೂಹಲವನ್ನು ಮೂಡಿಸಿದೆ. ಹಾಗೆ ಜಾರ್ಖಂಡ್ನಲ್ಲೂ ಸಹ ಯಾರು ಅಧಿಕಾರದ ಗದ್ದೆಗೆ ಹಿಡಿತಾರೆ ಅನ್ನೋದು ಸಾಕಷ್ಟು ಹಲ್ಚಲನ್ನು ಎಬ್ಬಿಸಿದೆ. ಮಹಾರಾಷ್ಟ್ರದಲ್ಲಿ ಯಾರು ಅಧಿಕಾರಕ್ಕೆ ಏರಲಿದ್ದಾರೆ ಎನ್ನುವ ಬಗ್ಗೆ ಚುನಾವಣಾ ಪೂರ್ವ ಸಮೀಕ್ಷೆ ಹೊರಬಿದ್ದಿದೆ. ಹಾಗೆ ಜಾರ್ಖಂಡ್ನಲ್ಲೂ ಕೂಡ ಈ ಒಂದು ಸಮೀಕ್ಷೆ ಹೊರಬಿದ್ದಿದೆ. ಹಾಗಿದ್ರೆ ಇದರಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಚುನಾವಣೋತ್ತರ ಸಮೀಕ್ಷೆ ಏನು ಹೇಳುತ್ತೆ ಬನ್ನಿ ನೋಡೋಣ. ಮಹಾರಾಷ್ಟ್ರದಲ್ಲಿ ಯಾರಿಗೆ ಗೆಲುವು? ಮಹಾರಾಷ್ಟ್ರದಲ್ಲಿ ಒಟ್ಟು 288 ಕ್ಷೇತ್ರಗಳಿಗೆ ಮತದಾನ ನಡೆದಿದೆ. ಇದರಲ್ಲಿ ಮ್ಯಾಟ್ರಿಸ್ ಏನು ಹೇಳುತ್ತೆ ಅಂದರೆ, ಆ ಸಮೀಕ್ಷೆ ಏನು ಹೇಳುತ್ತೆ ಅಂದರೆ, ಬಿಜೆಪಿ 150ರಿಂದ 170 ಸ್ಥಾನವನ್ನು ಗೆಲ್ಲಬಹುದು. ಇನ್ನು ಕಾಂಗ್ರೆಸ್ 110ರಿಂದ 130 ಸ್ಥಾನ ಗೆಲ್ಲಬಹುದು. ಇತರೆ 8ರಿಂದ 10 ಸ್ಥಾನ ಗೆಲ್ಲಬಹುದು. ಹಾಗೆ ಚಾಣಕ್ಯ ಸಮೀಕ್ಷೆ ಏನು ಹೇಳುತ್ತೆ ಅಂದರೆ, ಬಿಜೆಪಿ 152ರಿಂದ 160 ಸ್ಥಾನವನ್ನು ಗೆದ್ದರೆ ಕಾಂಗ್ರೆಸ್ 130ರಿಂದ 138 ಸ್ಥಾನವನ್ನು ಗೆಲ್ಲುತ್ತೆ. ಇನ್ನು ಇತರೆ 6ರಿಂದ 8 ಸ್ಥಾನವನ್ನು ಗೆಲ್ಲುತ್ತೆ. ಇನ್ನು ಪಿ ಮಾರ್ಕ್ ಸಮೀಕ್ಷೆ ಏನು ಹೇಳುತ್ತೆ ಅಂದರೆ, 137ರಿಂದ 157 ಸ್ಥಾನವನ್ನು ಬಿಜೆಪಿ ಗೆಲ್ಲುತ್ತೆ. ಹಾಗೆ ಕಾಂಗ್ರೆಸ್ 126ರಿಂದ 146 ಸ್ಥಾನವನ್ನು ಗೆಲ್ಲುತ್ತೆ ಅಂತ ಹೇಳ್ತಾರೆ. ಇನ್ನು ಇತರೆ 2ರಿಂದ 8 ಸ್ಥಾನವನ್ನು ಗೆಲ್ಲಬಹುದು. ಪೀಪಲ್ ಪಲ್ಸ್ ಏನು ಹೇಳುತ್ತೆ ಅಂದರೆ, ಬಿಜೆಪಿ 182, ಹಾಗೆ ಕಾಂಗ್ರೆಸ್ 97, ಇತರೆ 1 ಸ್ಥಾನವನ್ನು ಮಹಾರಾಷ್ಟ್ರದಲ್ಲಿ ಗೆಲ್ಲುತ್ತೆ. ಇನ್ನು CNN ಏನು ಹೇಳುತ್ತೆ ಅಂದರೆ, ಬಿಜೆಪಿ 154, ಕಾಂಗ್ರೆಸ್ 128, ಇತರೆ 7 ಸ್ಥಾನವನ್ನು ಗೆಲ್ಲುತ್ತೆ ಅಂತ ಹೇಳಿ ಈ ಸಮೀಕ್ಷೆಗಳು ಹೇಳ್ತವೆ. ಒಟ್ಟು ಸಮೀಕ್ಷೆಯ ಅಂಕಿ ಅಂಶವನ್ನು ನಾವು ಗಮನಿಸಿದರೆ, ಜಾರ್ಖಂಡ್ನಲ್ಲಿ ಒಟ್ಟು 81 ಕ್ಷೇತ್ರಗಳಿಗೆ ಮತದಾನ ನಡೆದಿದೆ. 81 ಕ್ಷೇತ್ರದಲ್ಲಿ ಮ್ಯಾಟ್ರಿಜ್ ಏನು ಹೇಳುತ್ತೆ ಅಂದರೆ, 42ರಿಂದ 47 ಬಿಜೆಪಿ ಗೆಲ್ಲುತ್ತೆ, ಕಾಂಗ್ರೆಸ್ 25ರಿಂದ 30 ಸ್ಥಾನವನ್ನು ಗೆಲ್ಲುತ್ತೆ. ಇನ್ನು ಇತರೆ 1ರಿಂದ 4 ಸ್ಥಾನವನ್ನು ಗೆಲ್ಲಬಹುದು ಅಂತ ಹೇಳುತ್ತಾರೆ. ಇನ್ನು ಅಗ್ನಿ ನ್ಯೂಸ್ ಏನು ಹೇಳುತ್ತೆ ಅಂದರೆ, ಜಾರ್ಖಂಡ್ನಲ್ಲಿ ಬಿಜೆಪಿ 42 ಸ್ಥಾನ, ಕಾಂಗ್ರೆಸ್ 36 ಸ್ಥಾನ, ಇತರೆ ಪಕ್ಷಗಳು 3 ಸ್ಥಾನವನ್ನು ಗೆಲ್ಲುತ್ತೆ. ಪೀಪಲ್ ಪಲ್ಸ್ ಜಾರ್ಖಂಡ್ನಲ್ಲಿ ಏನು ಹೇಳುತ್ತೆ ಅಂದರೆ, ಈ ಸಮೀಕ್ಷೆ ಬಿಜೆಪಿ 44ರಿಂದ 53 ಸ್ಥಾನವನ್ನು ಗೆದ್ದರೆ ಕಾಂಗ್ರೆಸ್ 25ರಿಂದ 37 ಸ್ಥಾನವನ್ನು ಗೆಲ್ಲುತ್ತೆ. ಇತರೆ ಪಕ್ಷಗಳು 5ರಿಂದ 9 ಸ್ಥಾನವನ್ನು ಗೆಲ್ಲಬಹುದು ಅಂತ ಪೀಪಲ್ ಪಲ್ಸ್ ಹೇಳುತ್ತೆ. ಇನ್ನು ಟೈಮ್ಸ್ ನೌ ಏನು ಹೇಳುತ್ತೆ, 40ರಿಂದ 44 ಸ್ಥಾನವನ್ನು ಬಿಜೆಪಿ ಗೆಲ್ಲುತ್ತೆ, ಕಾಂಗ್ರೆಸ್ 30ರಿಂದ 40 ಸ್ಥಾನವನ್ನು ಗೆಲ್ಲುತ್ತೆ, ಇತರೆ 1 ಸ್ಥಾನ ಗೆಲ್ಲಬಹುದು ಹೆಚ್ಚಂದ್ರೆ. ಇನ್ನು ಇಲ್ಲಿ ಜಾರ್ಖಂಡ್ನಲ್ಲಿ ಈ ಎಲ್ಲ ಚುನಾವಣೋತ್ತರ ಸಮೀಕ್ಷೆಯನ್ನು ನಾವು ಇಲ್ಲಿ ಗಮನಿಸಿದರೆ, 42ರಿಂದ 45 ಸ್ಥಾನ NDA ಕೂಟ ಪಡೆದರೆ ಇಂಡಿಯಾ ಕೂಟ 25ರಿಂದ 27 ಸ್ಥಾನ ಪಡೆಯಲಿದೆ. ಅಂದರೆ ಇಲ್ಲಿ ಅಧಿಕಾರ ಕೂಡ NDA ಕೂಟದ್ದು ಅಂತ ಹೇಳಿ ಈ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇವೆ. ಇಲ್ಲಿ ಮ್ಯಾಜಿಕ್ ನಂಬರ್ ಜಾರ್ಖಂಡ್ನಲ್ಲಿ 41 ಸ್ಥಾನವನ್ನು ಪಡೆದ ಪಕ್ಷ ಇಲ್ಲಿ ಅಧಿಕಾರದ ಗದ್ದುಗೆಯನ್ನು ಏರ್ತದೆ. ಇನ್ನು ಬೈ ಎಲೆಕ್ಷನ್ ಕರ್ನಾಟಕದ ಒಟ್ಟು 3 ಕ್ಷೇತ್ರಗಳ ಲೆಕ್ಕಾಚಾರ ಏನಿದೆ, ಪಿ ಮಾರ್ಕ್ ಸಮೀಕ್ಷೆ ಹೇಳಿರುವ ಪ್ರಕಾರ ಬೈ ಎಲೆಕ್ಷನ್ ಕರ್ನಾಟಕದಲ್ಲಿ NDA ಅಂದರೆ ಬಿಜೆಪಿ ಮತ್ತು JDS ಎರಡು ಸೇರಿ ಮೈತ್ರಿ ಮಾಡಿಕೊಂಡು ಏನು ಈ ಚುನಾವಣೆಯಲ್ಲಿ ಸ್ಪರ್ಧಿಸಿದಾವೆ, ಅವು 2 ಸ್ಥಾನವನ್ನು ಗೆಲ್ತವೆ. ಇನ್ನು ಕಾಂಗ್ರೆಸ್ 1 ಸ್ಥಾನವನ್ನು ಗೆಲ್ಲಬಹುದು. ಈಗ ಒಟ್ಟು ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಈ 3 ಕ್ಷೇತ್ರಗಳ ಎಲೆಕ್ಷನ್ ಏನಿದೆ ಹಲ್ಚಲ್ ಎಬ್ಬಿಸಿದೆ. ಒಂದು ನಮ್ಮ ರಾಜ್ಯದ ಮಟ್ಟಿಗೆ ಇದರಲ್ಲಿ ಚನ್ನಪಟ್ಟಣ ಹೈ ವೋಲ್ಟೇಜ್ ಕ್ಷೇತ್ರವಾಗಿದ್ದು, ಇಲ್ಲಿ ಯಾರು ಗೆಲ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಈ ಒಂದು ಸಮೀಕ್ಷೆ ಪಿ ಮಾರ್ಕ್ ಕೊಟ್ಟ ಸಮೀಕ್ಷೆಯಲ್ಲಿ NDA 2 ಸ್ಥಾನ, ಕಾಂಗ್ರೆಸ್ 1 ಸ್ಥಾನ. ನೋಡಿದ್ರಲ್ಲ ವೀಕ್ಷಕರೇ, ಈ ನಾವು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಏನು ಸಮೀಕ್ಷೆ ನಡೆದಿವೆ, ಹಾಗೆ ಕರ್ನಾಟಕದ ಬೈ ಎಲೆಕ್ಷನ್ ಸಮೀಕ್ಷೆ ಕೂಡ ನೋಡಿದ್ದೇವೆ. ಇದರಲ್ಲಿ ಚುನಾವಣಾ ಓತ್ತರ ಸಮೀಕ್ಷೆ ಅಂದರೆ ಚುನಾವಣೆ ನಡೆದ ನಂತರ ನಡೆದ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಈ ಇಷ್ಟು ಸಂಸ್ಥೆಗಳು ಮಾಡಿದ ಒಂದು ಸಮೀಕ್ಷೆ ಆಧಾರದ ಮೇಲೆ ಯಾವ್ಯಾವ ಗೆಲ್ಲುತ್ತೆ ಅಂತ ನಾವು ಈ ಕಳೆದ ಎಲೆಕ್ಷನಲ್ಲಿ ನೋಡಿದಾಗ ಈ ಸಮೀಕ್ಷೆಗಳು ಭಾಗಶಃ ಅಂದರೆ ಹೆಚ್ಚು ಕಮ್ಮಿ ಅಂದರೆ ಬಹಳ ಅಂತರದಿಂದ ಇದಾಗಿದೆ. ಯಾವಾಗ ಲಾಸ್ಟ್ ಟೈಮ್ ಲೋಕಸಭೆ ಎಲೆಕ್ಷನಲ್ಲೂ ಈ ಸಮೀಕ್ಷೆಯ ಲೆಕ್ಕಾಚಾರ ಉಲ್ಟಾಗಿದೆ. ಆದರೆ ಈ ಬಾರಿ ಏನಾಗುತ್ತೆ, ಜಾರ್ಖಂಡ್ ಹಾಗೂ ಮಹಾರಾಷ್ಟ್ರ ಎಲೆಕ್ಷನಲ್ಲಿ ಏನಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ನಮಸ್ಕಾರ.